ಸಂಗೀತ ಪ್ರೇಮಿಗಳಿಗೆ ನಮಸ್ಕಾರ. ನಾನು ಇಂದು ಆಯ್ಕೆ ಮಾಡಿಕೊಂಡಿರುವ ರಾಗ್ ಶಿವರಂಜನಿ. ಈ ದುಃಖದ ಸನ್ನಿವೇಶ ಇರುವ ಹಾಡುಗಳಿಗೆ ರಾಗ ಸಂಯೋಜನೆ ಮಾಡುವಾಗ ಹೆಚ್ಚಾಗಿ ರಾಗ್ ಶಿವರಂಜನಿಯನ್ನು ಬಳಸ್ತಾರೆ. ಬೇರೆ ರಾಗಗಳು ಇವೆ, ಅದರ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಈ ರಾಗ್ ಶಿವರಂಜನಿಯ ಸ್ವರ ಸಂಚಾರ ಬಹಳ ಸುಲಭ ಅರ್ಥ ಮಾಡಿಕೊಳ್ಳಿಕ್ಕೆ ಈ ಒಂದು ಹಾಡು ಕೇಳಿ ಮೊದಲು. तेरे मेरे बीच में कैसा है ये बंधन अनजाना, कैसा है ये बंधन अनजाना. ಈ ರಾಗ ಶಿವರಂಜನೆಯ ಆರೋಹ ಮತ್ತು ಅವರೋಹ ಹೀಗಿದೆ. ವೆರಿ ಸಿಂಪಲ್. ಸ ಗ ಪ ಧ ಸ ಸಾ ಗ ಮ ಗ ರೆ ಸ. ಇದು ಕೂಡ ಭೂಪಾಲಿಯಾಗೆ ಅಪೂರ್ಣ ರಾಗ. ಭೂಪಾಲಿಯಲ್ಲಿ ಈ ಗ ಅಂದರೆ ಎರಡನೇ ಗ, ಶುದ್ಧ ಗ ಅಂತ ಹೇಳ್ತೇವೆ, ಶುದ್ಧ ಗಾಂಧಾರ ಬಳಸ್ತಿದ್ದೆವು. ಇಲ್ಲಿ ಕೋಮಲ ಗ, ಮೊದಲನೇ ಗ ಬಳಸ್ತೇವೆ. ಅಷ್ಟೇ ವ್ಯತ್ಯಾಸ. ಅಷ್ಟು ಮಾಡಿದ ಕೂಡಲೇ ಎಂಥ ಬದಲಾವಣೆ ನೋಡಿ. ಭೂಪಾಲಿ ಪ್ಲೇ ಮಾಡ್ತೇನೆ ನೋಡಿ. ಮಾರ್ನಿಂಗ್ ರಾಗ. ಈಗ ಗ ಚೇಂಜ್ ಮಾಡ್ತೇನೆ ನೋಡಿ. ಛಾಯೆ ಬದಲಾಗ್ತದೆ. ಜಸ್ಟ್ ಒಂದು ಗ ಚೇಂಜ್ ಮಾಡಿದ ಕೂಡಲೇ ಛಾಯೆ ಚೇಂಜ್ ಆಗಿ ಕರುಣಾರಸ ಹುಟ್ಟಿಕೊಳ್ತದೆ ನೋಡಿ. ಚಿತ್ರಗೀತೆಗಳಲ್ಲಿ ಕೆಲವೊಮ್ಮೆ ಎರಡೂ ಗ ಕೂಡ ಬಳಸ್ತಾರೆ ಸೌಂದರ್ಯವರ್ಧನೆಗೋಸ್ಕರ. ಫಾರ್ ಎಕ್ಸಾಂಪಲ್, ಬಹದ್ದೂರ್ ಗಂಡ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಹಾಡು ದಾನವನಾಗುವೆಯ ಎಲ್ಲ ಮಾನವನಾಗುವೆಯ ಮಾನವ ಕುಲಕ್ಕೆ ಶಿಲೆಗಳು ಸಂಗೀತವ ಹಾಡಿವೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ನೆನೆಯುತ್ತಲೇ ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ ಕಥೆಯು ಮುಗಿದು ಹೋದರು ಮುಗಿಯದಿರಲಿ ಬಂಧನ. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ನೀ ಬರೆದ ಕಾದಂಬರಿಯಲ್ಲಿ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಕೆ ವೆಂಕಟೇಶ್ರವರ ಸಂಗೀತ ಸಂಯೋಜನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ನಿನಗಾಗಿ ಓಡೋಡಿ ಬಂದೆ. ಇದರ ಪ್ರಾರಂಭದ ಪಲ್ಲವಿ ಮಾತ್ರ ಶಿವರಂಜನ್ ರಾಗದಲ್ಲಿದೆ, ಕೇಳಿ. ನಿನಗಾಗಿ ಓಡೋಡಿ ಬಂದೆ ನಾನು ಕಾಣದೆ ಹೀಗೇಕೆ ಮರೆಯಾಗಿ ಹೋದೆ ಮರೆಯಾಗಿ ಹೋದೆ ನೀನು ನಿನಗಾಗಿ ಓಡೋಡಿ ಬಂದೆ. ಹಿಂದಿ ಚಿತ್ರಗೀತೆಗಳಲ್ಲಿ ಇನ್ನೂ ಅನೇಕ ಹಾಡುಗಳಿವೆ. ಉದಾಹರಣೆಗೆ ಮೇರೆ ನೈನಾ, 'ಸಾವನ ಬಾದೋ,
ಜಾನೆ ಕಹಾ ಗಯೇ ವೋ ದಿನ್ ಬಹಾರೋ ಫೂಲ್ ಬರ್ಸಾವೋ. ಹೀಗೆ ಅನೇಕ ಹಾಡುಗಳಿವೆ. ಅದೇ ರೀತಿ ಅನೇಕ ಭಕ್ತಿಗೀತೆಗಳಿವೆ. ನಿಮಗೆ ಗೊತ್ತಿದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕಾಗಿ ವಿನಂತಿ. ನಮಸ್ಕಾರ.